ನಮಸ್ಕಾರ. ನಾನು ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ, ಆತ್ರಯ್ಯ ಆಯುರ್ವೇದಾಲಯ, ದುರ್ಗಿಗುಡಿ, ಶಿವಮೊಗ್ಗ. ಆತ್ಮೀಯ ಆರೋಗ್ಯ ಆಕಾಂಕ್ಷಿಗಳೇ, ನೋಡಿ, ಇದು ವೆರಿಕೋಸ್ ವೇನಿಗೆ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಸುಮಾರು ವರ್ಷಗಳಿಂದ ವೆರಿಕೋಸ್ ವೇನಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ. ಆದರೂ ನೋಡಿ, ಈ ಲೆಗ್ಗನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸುಮಾರು ಅವರಿಗೆ ನೀವೇ ಹೇಳಿ, ಇದು ಎಷ್ಟು ವರ್ಷದಿಂದ ಗಾಯ ಇರೋದು ನಿಮಗೆ? ಸರ್, ಗಾಯ ಆಗಿ ಒಂದು 6 ತಿಂಗಳಾಯಿತು. ವೆರಿಕೋಸ್ ಆಗಿ ಎರಡು ವರ್ಷ ಆಯಿತು. ಬರೀ 2 ವರ್ಷದ ವೆರಿಕೋಸ್ ವೇನ್ ಸಮಸ್ಯೆ, ಇಷ್ಟರ ಮಟ್ಟಿಗೆ ಗಾಯ, ಎಕ್ಸುಡೇಷನ್ನು, ಸ್ವೆಲ್ಲಿಂಗು, ಮಾಂಸನೇ ಹೊರಬಂದಿದೆ. ಜೊತೆಗೆ ದಿನನಿತ್ಯದ ಜೀವನ ಮಾಡೋದಕ್ಕೂ ಕಷ್ಟ, ನೋವು, ಬಾವು, ಉರಿ ಮತ್ತು ನಡೆದಾಡೋಕ್ಕೂ ಕಷ್ಟ ಆಗ್ತಕ್ಕಂಥದ್ದು. ಇದಕ್ಕೆ ಅವರಿಗೆ ಸಫೆನೋಫಿಮೋರಲ್ ಜಂಕ್ಷನ್ ಇನ್ಕಾಂಪಿಟೆಂಟ್ ಇದೆ, ಈವನ್ ರೈಟ್ ಆ್ಯಂಡ್ ಲೆಫ್ಟ್. ಅದೇ ರೀತಿ ಸಫೆನೋಪಾಪ್ಲಿಟಿಯಲ್ ಜಂಕ್ಷನ್ ಕೂಡ ಇನ್ಕಾಂಪಿಟೆಂಟ್ ಇದೆ ವಿತ್ ಪರ್ಪೋರೇಟರ್ಸ್. ಜೊತೆಗೆ ಗ್ರೇಡ್ 1 ಮೆಡಿಕಲ್ ರೆನಲ್ ಡಿಸೀಸ್ ಇದೆ ಇವರಿಗೆ. ಇಂತಹ ಕಂಡೀಷನನ್ನು ಆಯುರ್ವೇದದಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ನಾವು ಈ ಚಿಕಿತ್ಸೆಯನ್ನು ನಡೆಸ್ತಾ ಇದ್ದೇವೆ. ಈ ಥರದ ಭಾಳಷ್ಟು ರೋಗಿಗಳಲ್ಲಿ ಉತ್ತಮವಾದ ಬದಲಾವಣೆಯನ್ನು ಕಂಡಿದ್ದೇವೆ. ಯಾವಾಗ ಅಂದರೆ ಆ ರೋಗಿಗಳು ನಾವು ಹೇಳಿದಂತೆ ಚಾಚೂ ತಪ್ಪದೆ ಪಾಲಿಸಿದಾಗ ಮಾತ್ರ ಅವರಲ್ಲಿ ಉತ್ತಮವಾದ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ, ಭಿಷಗ್ವಶಃ ಅಂದರೆ ರೋಗಿ ಹೇಗಿರಬೇಕು, ರೋಗಿ ಆದವರು ಅವರು ಆ ರೋಗದಿಂದ ಮುಕ್ತಿ ಆಗಬೇಕು ಅಂದರೆ ಅವ್ರಿಗೆ ಯಾವ ಗುಣಗಳಿರಬೇಕು ಅಂತ ನಮ್ಮ ಆಚಾರ್ಯರು ತಿಳಿಸಿದ್ದಾರೆ. ನಿಮಗೂ ಅದು ಹೇಳ್ತೀನಿ, ಯಾಕೆಂದರೆ ನೀವು ಅದನ್ನು ಡೆವಲಪ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ. ಭಿಷಕ್ವಶಃ ಜ್ಞಾಪಕಃ ಸತ್ವವಾನಪಿ, ಆಢ್ಯೋ ರೋಗಿ ಭಿಷಕ್ವಶಃ ಜ್ಞಾಪಕ ಸತ್ವವಾನಪಿ ಅಂತ ಹೇಳ್ತಾರೆ. ಅಂದರೆ ನಾವು ಕೊಟ್ಟಿರುವ ಔಷಧಿಗಳನ್ನು ಮತ್ತು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಅವರು ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿರಬೇಕು ಪರ್ಚೇಸ್ ಮಾಡೋದಕ್ಕೆ ಅಂತ. ಆಢ್ಯೋ ರೋಗಿ ಅಂದರೆ ಭಿಷಕ್ವಶಃ, ವೈದ್ಯರು ಹೇಳಿದಂತೆ ಚಾಚೂ ತಪ್ಪದೆ ಪಾಲನೆ ಮಾಡೋಂಗಿರಬೇಕು, ಅದು ಭಿಷಕ್ವಶಃ. ಜ್ಞಾಪಕಃ, ಹೇಳಿರುವ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ಮತ್ತು ಖಾಲಿ ಹೊಟ್ಟೆಗೆ ಊಟ ಆದ ನಂತರ ನಾವು ಏನು ಹೇಳುವ ಪಥ್ಯಗಳನ್ನು ಸರಿಯಾಗಿ ತಿಳಿದುಕೊಂಡು ಮಾಡುವಂತಹ ಶಕ್ತಿ ಮತ್ತು ಜ್ಞಾಪಕ ಇರಬೇಕಾಗುತ್ತೆ. ಅದನ್ನು ಹೇಳ್ತಾರೆ ಸತ್ವವಾನಪಿ. ಅಂದರೆ ಹೇಳಿದ್ದನ್ನು ಕೇಳುವಷ್ಟು ಸಹನೆಯನ್ನಾದರೂ ಇಟ್ಟುಕೊಳ್ಳಬೇಕು. ಯಾಕೆ ನಮಗೆ ಹೇಳಿದ್ದಾರೆ, ಅದನ್ನು ಸರಿಪಡಿಸ್ಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆ ಕಾಣುತ್ತೋ ಅನ್ನುವ ವಿಚಾರವನ್ನಾದರೂ ಕೂಡ ಮಾಡುವಷ್ಟು ಶಕ್ತಿ ಇರಬೇಕಂತೆ. ನಾವು ಹೇಳಿದ ತಕ್ಷಣ ಡಾಕ್ಟ್ರ್ ಹಂಗೆ ಹೇಳಿದರು, ಹಿಂಗೆ ಹೇಳಿದರು ಅಂಥೇಳಿ ಅವ್ರ ಮನಸ್ಸು ಮುನಿಸ್ಕೊಳ್ಳೋಕ್ಕಿಂತ ನಮಗೆ ಅವರು ಹೇಳಿದ್ದು ಒಳ್ಳೆಯದಕ್ಕೆ ಅದು ತಿಳಿದುಕೊಳ್ಳುವ ಸಹನಾ ಶಕ್ತಿಯು ಅವರಲ್ಲಿ ಇರಬೇಕಂತೆ. ಆ ಗುಣಗಳಿದ್ದಾಗ ಮಾತ್ರ ಆ ರೋಗಿಗೆ ಸಿದ್ಧಿ ಮತ್ತು ಶುದ್ಧಿ ಎರಡೂ ಸಿಗಕ್ಕೆ ಸಾಧ್ಯ. ಹಾಗಾಗಿ ಇವ್ರಿಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಥರ ಆಗಬೇಕು ಅಂತಂದರೆ ವೈದ್ಯರ ತಪ್ಪೇನು ಇರೋದಿಲ್ಲ, ಹೆಚ್ಚಾಗಿ ಅವರ ತಪ್ಪುಗಳೇ 108 ಇರುತ್ತೆ. ಯಾಕೆ ಅಂತಂದರೆ ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಅವರ ಪಾರ್ಟಲ್ಲಿ ಏನೇನು ಮಾಡಬೇಕು ಅದನ್ನು ಯಾವುದು ಸರಿಯಾಗಿ ಮಾಡಿರಲ್ಲ, ಅದಕ್ಕೋಸ್ಕರ ಇದಾಗಿರುತ್ತೆ. ಹಾಗಾಗಿ ನಾವು ಬಂದ ತಕ್ಷಣ ಅವರಿಗೆ ನಾನು ಅದನ್ನೇ ಹೇಳಿದ್ದು, ನೀವು ಮಾಡಿರೋ ತಪ್ಪುಗಳೇನು ಅಂತ. ಹಾಗಾಗಿ ನೀವು ಯಾರು ಈ ಸಮಸ್ಯೆಯಿಂದ ಬಳಲ್ತಿರ್ತೀರಿ ಅವರು ನೇರ ಹೇಳ್ತೀನಿ ಕೇಳಿ. ನೀವು ಚಾಚು ತಪ್ಪದೆ ಒಳ್ಳೆಯ ವೈದ್ಯರನ್ನು ಕಂಡು ಅವರು ಹೇಳಿದಂತೆ ಚಾಚೂ ತಪ್ಪದೆ ಪಾಲನೆ ಮಾಡಿದ್ದೇ ಆಗಿದ್ದರೆ ರೋಗವನ್ನು ಗುಣಪಡಿಸೋದು ಕಷ್ಟ ಸಾಧ್ಯವಾದರೂ ಸಾಧ್ಯವಾಗುವ ಮಟ್ಟಿಗೆ ಬರುತ್ತೆ. ಅದು ಹುಷಾರಾಗದೇ ಇರತಕ್ಕಂಥ ಕಾಯಿಲೆ ಆದರೂ ಅಟ್ಲೀಸ್ಟ್ ಕಷ್ಟಪಟ್ಟು ಅದನ್ನು ಮೇಂಟೈನ್ ಮಾಡುವಷ್ಟು ನಾವು ಪ್ರಯತ್ನ ಮಾಡ್ಬೋದು. ಹಾಗಾಗಿ ರೋಗಿಯ ಒಂದು ಮನಸ್ಥಿತಿ ಮತ್ತು ಅವರ ವಿಚಾರಧಾರೆಗಳನ್ನು ಬದಲಿಸ್ಕೊಂಡ್ರೆ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಯನ್ನು ಖಂಡಿತ ತರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಮತ್ತೊಂದು ತಿಂಗಳಾದ ಮೇಲೆ ಇದರ ಪರಿಣಾಮವನ್ನು ತೋರಿಸಕ್ಕೆ ಬರ್ತೀನಿ. ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸಿಗ್ತೀನಿ.